ಸರ್ ಇಂಥ ಒಂದು ಕತೆ ನಾನು ಎಲ್ಲಿ ನೋಡಿರ್ಲಿಲ್ಲ. ಮುಂದೆ ಏನಾಗುತ್ತೆ ಕನ್ಫ್ಯೂಸ್. ಸ್ಟೋರಿ ಸ್ಕ್ರಿಪ್ಟ್ ರೈಟ್ ಯಾರು ಮಾಡಿದ್ರು ಅವ್ರಿಗೆ ಹ್ಯಾಟ್ಸ್ ಆಫ್. ಸ್ಕ್ರೀನ್ ಪ್ಲೇ ಇಸ್ ಎಕ್ಸಲೆಂಟ್. ಬಹಳ ದಿನಗಳಿಂದ ಒಳ್ಳೆ ಸಿನಿಮಾ ನೋಡಿದಂಗೆ ಆಯ್ತು. ಈ ಮೂವಿ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ. ಸ್ಕ್ರೀನ್ ಪ್ಲೇ, ಸ್ಟೋರಿ ಲೈನ್ ಇಸ್ ವೆರಿ ಗುಡ್. ಸ್ಕ್ರಿಪ್ಟ್ ಅಂಡ್ ಸ್ಕ್ರೀನ್ ಪ್ಲೇ ಮಾತ್ರ ಸಖತ್ತಾಗಿದೆ. ಎಂಡ್ ತನಕನೂ ಫಿಲ್ಮ್ ಹಂಗೇ ತಗೊಂಡೋಯ್ತು. ಇಟ್ಸ್ ಮ್ಯಾಜಿಕ್ ಅಂತ ಹೇಳ್ಬೋದು. ವೆರಿ ಲಾಂಗ್ ಟೈಮ್ ಕನ್ನಡಕ್ಕೆ ಒಂದು ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ಮಸ್ತ್ ಆಗಿತ್ತು, ಸೈಕಾ ಮಾಡಿದ್ರು. ಹೀರೋ ಆಕ್ಟಿಂಗ್ ಚೆನ್ನಾಗಿದೆ. ಹೀರೋ ತುಂಬಾ ಚೆನ್ನಾಗಿ ಫಸ್ಟ್ ಫಿಲಮ್ ಅಲ್ವಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಕ್ಷನ್ಸ್ ಅಂತೂ ಭರ್ಜರಿಯಾಗಿ ಮಾಡಿದ್ದಾರೆ. ಇದು ನಿಜವಾದ ಸಿನಿಮಾ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ತುಂಬಾ ಒಳ್ಳೆ ಮೌತ್ ಟಾಕ್ ಆಗಿದೆ. ಸೊ ಸಮಥಿಂಗ್ ಡಿಫರೆಂಟ್ ಇನ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ. ಪ್ಯಾರಲಲ್ ಲೈಫ್ ಅನ್ನೋದು ಹೊಸ ಕಾನ್ಸೆಪ್ಟ್ ಕನ್ನಡ ಇಂಡಸ್ಟ್ರಿಲಿ. ಕೊನೆವರೆಗೂ ನಮಗೆ ಗೊತ್ತಾಗಲ್ಲ. ಲಾಸ್ಟ್ ಮೂಮೆಂಟ್ ವರೆಗೂ ನಂಗೆ ಗೊತ್ತೇ ಆಗಿಲ್ಲ, ಬಟ್ ಇಟ್ ವಾಸ್ ರಿಯಲಿ ಗುಡ್. ಸಸ್ಪೆನ್ಸ್ ತುಂಬಾ ಇಷ್ಟ ಆಯ್ತು. ಆಲ್ಮೋಸ್ಟ್ ಎವ್ರಿ 1 ಸೆಕೆಂಡ್ ಅಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಂಗೆಲ್ಲ ಇತ್ತು. ಡಿಫಿಕಲ್ಟ್ ಟಾಪಿಕ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಇವರು ಸ್ಟಕ್ ಟು ಅವರ್ ಸೀಟ್ಸ್. ಡೈರೆಕ್ಟ್ ಥಾಟ್ ಪ್ರೊಸೆಸ್ ಇದೆಯಲ್ಲ, ಅದು ನಂಬಕ್ಕೆ ಆಗಲ್ಲ ಹೊಸ ಡೈರೆಕ್ಟರ್ ಈ ತರ ಈ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಾರೆ ಅಂತ ಹೇಳಿ. ನನ್ನ ಜೀವನದಲ್ಲಿ ಏನ್ ನಡೀತಿದ್ಯೋ ನಿನ್ ಜೀವನದಲ್ಲೂ ಅದೇ ನಡೀತಿದೆ, ಮುಂದೆನೂ ನಡೆಯುತ್ತೆ. ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಫಸ್ಟ್ ಟೈಮ್ ಈ ಮೂವಿ ನೋಡ್ತಾರೆ ಕನ್ನಡದಲ್ಲಿ. ತುಂಬಾ ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಕಂಟೆಂಟ್ ತುಂಬಾ ಚೆನ್ನಾಗಿದೆ. ನಾನು ರಿವ್ಯೂಸ್ ನೋಡಿದ್ದೆ, ಪೇಪರ್ ಅಲ್ಲಿ ರಿವ್ಯೂ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತಿತ್ತು. ನಂಗೆ ಇನ್ಸ್ಟಾಗ್ರಾಮ್ ನೋಡ್ತಿರುವಾಗ ರಿವ್ಯೂಸ್ ಬರ್ತಾ ಇತ್ತು, ನಾನು ಯೂಟ್ಯೂಬ್ ಅಲ್ಲಿ ರಿವ್ಯೂಸ್ ನೋಡ್ತಾ ಇದ್ದೆ. ಕ್ಲೈಮ್ಯಾಕ್ಸ್ ಗೆಸ್ ಮಾಡೋದಕ್ಕಾಗಲ್ಲ, ಪ್ಯಾರಲಲ್ ಲೈಫ್ ಅಂತ ಒಂಥರ ಇಂಗ್ಲಿಷ್ ಮೂವಿ ತರ ಅನ್ನಿಸ್ತಾ ಇತ್ತು. ಮತ್ತೆ ಹೆಜ್ಜಾರು ಜಸ್ಟ್ ಬೆಳಿಗ್ಗೆ ನೋಡಿದೆ ನಾನು, ಅದ್ರದ್ದು ರಿವ್ಯೂ ಚೆನ್ನಾಗಿದೆ ಅಂತ. ಒಂದು ಹೊಸ ಟೀಮ್ ಇಟ್ಕೊಂಡು 9+ ರೇಟಿಂಗ್ಸ್ ತಗೊಂಡು ಮೂವಿ ಸಕ್ಸಸ್ ಆಗ್ತಿರೋದು ತುಂಬಾ ಖುಷಿ ಕೊಡ್ತಿದೆ. ಆಕ್ಚುಲಿ ಅವ್ರು ಬಿಟ್ಟು ಇವ್ರು ಯಾರು ಅಂತ ಒಂದು ಗೆಸ್ಸಿಂಗ್ ಇದೆಯಲ್ಲ, ಮತ್ತೆ ವಾಪಸ್ ಬರ್ಬೇಕು. ಇಟ್ಸ್ ಲೈಕ್ ರಿಯಲಿ ನೇಲ್ ಬೈಟಿಂಗ್ ಟಿಲ್ ದಿ ಎಂಡ್. ಆಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಇಡೀ ಥಿಯೇಟರ್ ಸೈಲೆಂಟ್ ಆಗಿರುತ್ತೆ. ಲಾಸ್ಟ್ 25 ನಿಮಿಷ ಥಿಯೇಟರ್ ಫುಲ್ ಶಾಕ್ ಆಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಸೀರಿಯಸ್ಲಿ ವೆರಿ ಗುಡ್. ಕ್ಲೈಮ್ಯಾಕ್ಸ್ ಇಸ್ ಎಕ್ಸಲೆಂಟ್. ಕ್ಲೈಮ್ಯಾಕ್ಸ್ ಸೂಪರ್ ಇತ್ತು. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಚಿಂದಿ ಆಗಿದೆ. ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಸರ್. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ. ಪಾರ್ಟ್ 2 ಮಾಡ್ತದ ನೋಡ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ರಂಗಿತರಂಗ, ಕಾಂತಾರ ಎಲ್ಲ ಬಂದ್ಮೇಲೆ ಆ ಈಕ್ವಲೆಂಟ್ ಆಗಿ ಯಾವ್ದಾದ್ರು ಒಂದು ಮೂವಿ ಬಂದಿದೆ ಅಂತ ಹೇಳಿದ್ರೆ ಅದು ಹೆಜ್ಜಾರು ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಂತಾರ ನಂತರ ಒನ್ ಆಫ್ ದ ಬೆಸ್ಟ್ ಮೂವಿ ಐ ಹ್ಯಾವ್ ಸೀನ್. ಆಫ್ಟರ್ ಕಾಂತಾರ ಇಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತೀನಿ. ಆಫ್ಟರ್ ಕಾಂತಾರ ಗೂಸ್ ಬಂಪರ್ ಅಂತ ಮೂವಿ. ಕ್ರೇಜಿ ಮೂವಿ. ಸಕ್ಕತ್ತಾಗಿತ್ತು, ಮಸ್ತಾಗಿತ್ತು ಪಿಕ್ಚರ್. ರಿಯಲ್ ಸೂಪರ್ ಆಯ್ತು ಫಿಲಮ್ ಮಾತ್ರ. ಆಕ್ಚುಲಿ ರಯಾನ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ ಬಂದಿದ್ದು, ಆದ್ರೆ ಇವತ್ತು ಹೆಜ್ಜಾರು ನೋಡಿ ಫುಲ್ ಖುಷಿ. ಫ್ಯಾನ್ ಆಗ್ಬಿಟ್ಟಿದ್ದೀವಿ. ಸಿಂಗಲ್ ಥಿಯೇಟ್ರಲ್ಲೂ ಒಂದು ಹೌಸ್ಫುಲ್ ಥರದ್ದು ಒಂದು ಶೋ. ಅದು ಬೆಳಗ್ಗೆಯಿಂದ 3 ಶೋಗಳು ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ದಿರೋ ಲೆವೆಲಲ್ಲಿ ಜನ ಬಂದು ಸಿನಿಮಾ ನೋಡಿದ್ದಾರೆ ಅನ್ನೋದಿದೆಯಲ್ಲ, ಅದು ತುಂಬಾನೇ ಸ್ಟ್ರಾಂಗ್ ಫೀಲಿಂಗ್ ಕೊಡ್ತಾ ಇದೆ. ಎಲ್ಲ ಥರದ ಏಜ್ನ ಗ್ರೂಪ್ನವರು ಬಂದು ಸಿನಿಮಾ ನೋಡ್ತಿದ್ದಾರೆ, ಖುಷಿ ಹಂಚ್ಕೋತಿದ್ದಾರೆ. ಥ್ಯಾಂಕ್ ಯು ಕರ್ನಾಟಕ, ಥ್ಯಾಂಕ್ ಯು ಬ್ಯಾಂಗ್ಳೂರ್, ಥ್ಯಾಂಕ್ ಯು ಕನ್ನಡ ಆಡಿಯನ್ಸ್. ನಾನು 2ನೇ ಸಲ ನೋಡ್ತಾ ಇರೋದು. ಹೆಜ್ಜಾರು ಇಸ್ ಅ ಮಸ್ಟ್ ವಾಚ್ ಫಿಲಮ್.